ಅತಿ ಕುತೂಹಲ ಕೆರಳಿಸಿದಂತಹ ಸ್ಪಾಟ್ ನಂಬರ್ 13ರಲ್ಲಿ ಈಗ ಗುಂಡಿ ತೋಡ್ತಾ ಇದ್ದಾರೆ. ಅದರಲ್ಲಿ ಏನಾದ್ರು ಸಿಗುತ್ತಾ ಅಂತ ನೋಡಬೇಕಾಗಿದೆ. ವಿಧಾನಸಭೆಯಲ್ಲಿ ಧರ್ಮಸ್ಥಳ ಕೇಸ್ ಬಗ್ಗೆ ಬಿಜೆಪಿ ಪ್ರಶ್ನೆಯನ್ನ ಎತ್ತಿದೆ. 16 ಸ್ಪಾಟ್ಗಳಲ್ಲೂ ಕೂಡ ಯಾವುದೇ ಕುರುಹು ಪತ್ತೆಯಾಗಿಲ್ಲ. ಇವತ್ತೇ ಸರ್ಕಾರಕ್ಕೆ ವರದಿಯನ್ನು ನೀಡ್ತಾರಾ ಎಸ್ಐಟಿ ಮುಖ್ಯಸ್ಥ. ಒಟ್ಟು 17 ದಿನಗಳ ಕಾರ್ಯಾಚರಣೆ ಬಗ್ಗೆ ವರದಿಯನ್ನ ಈಗ ಮೊಹಾಂತಿ ಅವರು ಸಿದ್ಧಪಡಿಸ್ತಾ ಇದ್ದಾರಂತೆ. ಈವರೆಗೆ 16 ಸ್ಪಾಟ್ಗಳಲ್ಲಿ 30ಕ್ಕೂ ಹೆಚ್ಚು ಗುಂಡಿಯನ್ನ ತೋಡಿದ್ದಾರೆ ಎಸ್ಐಟಿ ಅವರು. ಸ್ಪಾಟ್ ನಂಬರ್ 6, ಸ್ಪಾಟ್ ನಂಬರ್ 14ರ ವರದಿಗಾಗಿ ಎಸ್ಐಟಿ ಅವರು ಕಾಯ್ತಾ ಇದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಸ್ಯಾಂಪಲ್ ಅನ್ನ ರವಾನೆಯನ್ನ ಮಾಡಿ ಕಳಿಸಿದ್ರು. ಸೊ ವಿಧಾನಸಭೆಯಲ್ಲಿ ಧರ್ಮಸ್ಥಳ ಕೇಸ್ ವಿಚಾರದಲ್ಲಿ ಬಿಜೆಪಿ ಅವರು ಕೇಳಿದ್ರು, ಅಟ್ಲೀಸ್ಟ್ ಮಧ್ಯಂತರ ವರದಿ ಕೊಡಿ, ಯಾಕೆ ಹೆಸರನ್ನ ಕೆಡಿಸ್ತಾ ಇದ್ದೀರಾ, ಯಾಕೆ ಅಪಪ್ರಚಾರವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನ ಆ ನಿಟ್ಟಿನಲ್ಲಿ ಈಗ ಪ್ರಶ್ನೆಗಳ ಸರ್ಮಾಲೆಯನ್ನೇ ಬಿಜೆಪಿಯವರು ಎತ್ತಿದ್ರು. ಹಾಗಾಗಿ ತನಿಖೆ ನಡೀತಾ ಇರುವಂಥ ದೃಷ್ಟಿಯಲ್ಲಿ ನಾವು ಅದಕ್ಕೆ ಮಧ್ಯ ಪ್ರವೇಶವನ್ನು ಮಾಡಲ್ಲ ಅಂತ ಗೃಹ ಸಚಿವರಲ್ಲಿ ಉತ್ತರವನ್ನು ಕೊಟ್ಟಿದ್ರು. ಇನ್ನೊಂದು ಕಡೆಗೆ ಈಗ ಅರ್ಧ ಆಗಿದೆ ಅಲ್ಲ ನೀವು ಹೇಳಿದಂಥ ರೀತಿಯಲ್ಲಿ, ಅದರ ರಿಪೋರ್ಟ್ ಆದರೂ ಕೊಡಿ ಅಂತ ಈಗ ಕೇಳಿದ್ರು. ಅದಕ್ಕೇನಾದರೂ ಮೊಹಾಂತಿ ಅವರು ರೆಡಿ ಮಾಡ್ಕೊಳ್ತಾ ಇದ್ರು, ಪ್ರಣಬ್ ಮೊಹಾಂತಿ ಅವರು ಗೊತ್ತಿಲ್ಲ. ಸೊ ಈಗ ಸಿದ್ಧತೆ ಅಂತೂ ಮಾಡ್ಕೊಳ್ತಾ ಇದ್ದಾರಂತೆ. ಈಗ ಗುಂಡಿ ತೋಡುವಂಥ ಕೆಲಸ ಸ್ಪಾಟ್ ನಂಬರ್ 13ರಲ್ಲಿ ಆಗ್ತಾ ಇದೆ. ಕಾರಣ ಇಲ್ಲಿಯವರೆಗೂ ಕೂಡ ಏನು ಸಿಕ್ಕಿರಲಿಲ್ಲ. ಸಿಕ್ಕಿದ್ದಂಥದ್ದು ಸ್ಪಾಟ್ ನಂಬರ್ 6ರಲ್ಲಿ. ಆ 6ರಲ್ಲಿ ಸಿಕ್ಕಿರುವಂಥದ್ದು 30-40 ವರ್ಷಗಳ ಹಿಂದಿದ್ದು ಯಾರೋ ಪುರುಷನದ್ದು ಮೂಳೆಗಳು ಅಂತಿದ್ದಾರೆ. ಅದು FSLನಿಂದ ರಿಪೋರ್ಟ್ ಬರಬೇಕು. ಅದಾದ ನಂತರ ಸ್ಪಾಟ್ ನಂಬರ್ 14ರಲ್ಲಿ ಸಿಕ್ಕಿದ್ದು 1-1.5 ವರ್ಷದ ಹಿಂದುಗಡೆ ಯಾರೋ ಸುಸೈಡ್ ಮಾಡ್ಕೊಂಡಿರುವಂಥದ್ದು, ಅದು ಕೂಡ ಗಂಡಿಂದ ಪುರುಷನದ್ದೇ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಅದರಲ್ಲಿ ಏನೂ ಇಲ್ಲ. ಇನ್ನು ಸ್ಪಾಟ್ ನಂಬರ್ 15ರಲ್ಲಂತೂ ABC ಅಂತ ಗುರುತು ಮಾಡಿ ಎಲ್ಲ ಹುಡುಕಿದ್ರು. ಸ್ಪಾಟ್ ನಂಬರ್ 16ರಲ್ಲೂ ಕೂಡ ABCD ಅಂತ ಹೇಳಿ ಎಲ್ಲ ಕಡೆ ಗುರುತಿಸಿದ್ರು. ಒಟ್ಟು ಇಲ್ಲಿಯವರೆಗೂ 30 ಗುಂಡಿಗಳನ್ನು ಅಗೆಯಲಾಗಿದೆ ಅಂತಿದ್ದಾರೆ. 16 ಜಾಗಗಳಲ್ಲಿ ಒಟ್ಟು 30 ಗುಂಡಿಗಳನ್ನು ಅಗೆಯಲಾಗಿದೆ. ಆದರೆ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದಿದೆ. ಈ ನಿಟ್ಟಿನಲ್ಲಿ ಏನಿದೆ ಸತ್ಯಾಸತ್ಯತೆ ಅದನ್ನು ಮಧ್ಯಂತರ ವರದಿಯನ್ನಾದರೂ ಕೊಡಿ ಅಂತ SIT ಅವರಿಗೆ ಕೊಡಬೇಕು ಅಂತ BJP ಅವರು ಕೇಳ್ತಾ ಇದ್ದಾರೆ, ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ SIT ಅವರಿಗೆ ಮಧ್ಯಂತರ ವರದಿ ಕೊಡ್ತಾರಾ ಅಥವಾ ಇಲ್ವಾ, ಪೂರ್ಣ ವರದಿಯನ್ನೇ ಕೊಡ್ತಾರಾ ಏನು ಅನ್ನೋದನ್ನು ನೋಡಬೇಕಾಗಿದೆ. ಬಟ್ ಕುತೂಹಲ ಕೇಳಿಸಿರೋದು ಇದೆಲ್ಲದರಲ್ಲೂ ಕೂಡ 13 ಸ್ಪಾಟ್ ನಂಬರ್. ಅದ್ರ ಬಗ್ಗೆ ನನ್ನ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಈಗ ಬಹಳ ಕುತೂಹಲ ಇದ್ದಿದ್ದು ಈ ಸ್ಪಾಟ್ ನಂಬರ್ 13. ಎಲ್ಲರೂ ಹೇಳ್ತಾ ಇರೋದು ಎಲ್ಲೂ ಸಿಗಲಿಲ್ಲ ಅಂದ್ರೆ ಇಲ್ಲೇ ಸಿಗುತ್ತೆ ನೋಡ್ರಿ ಅಂತ ಹೇಳಿ. ಏನ್ ಕತೆ, ಈಗ ಏನಂತಿದ್ದಾರೆ ಅಲ್ಲಿ ಸ್ಥಳೀಯವಾಗಿ ಬರ್ತಾ ಇರುವಂತ ಮಾಹಿತಿಗಳೇನು, ನೀವು ಕಣ್ಣಾರೆ ನೋಡ್ತಾ ಇರುವಂತ ರೀತಿ ಏನಿದೆ ದೀಪಕ್? ಹೌದು, ಒಟ್ಟು 16 ಸ್ಪಾಟ್ಗಳಲ್ಲಿ ಈಗಾಗಲೇ ಈ ಶವದ ಶೋಧ ಕಾರ್ಯ ನಡೀತಾ ಇದೆ. ಅದರ ಜೊತೆಗೆ ಈಗ ಎಲ್ಲರ ಕೇಂದ್ರ ಬಿಂದು ಆಗಿದ್ದಂಥದ್ದು ಬಹಳ ದಿವಸಗಳಿಂದ, ಅಂದ್ರೆ ಕಳೆದ 10-12 ದಿವಸಗಳಿಂದಲೂ ಕೂಡ ನಂಬರ್ 13 ಬಗ್ಗೆ ಎಲ್ಲರೂ ಒಂದು ಕುತೂಹಲವನ್ನು ಇಟ್ಕೊಂಡಿರುವಂಥದ್ದು. ಹಾಗಾಗಿ GPR ಬರಬೇಕು ಅನ್ನುವಂಥ ಒತ್ತಾಯ ಕಳೆದ 5-6 ದಿವಸಗಳಿಂದ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ GPR ಅನ್ನ ಕೂಡ ತರಿಸಿರುವಂಥದ್ದು ಮತ್ತು ಈಗ ಆ ಜಾಗದಲ್ಲೆಲ್ಲ ಸ್ಕ್ಯಾನ್ ಮಾಡಿ ಮುಂದೆ ಏನು ಅನ್ನುವಂಥದ್ದನ್ನ ಈಗಾಗಲೇ ಉತ್ಖನನ ಆಗ್ತಾ ಇದೆ. ಆದರೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿ ಭೂಮಿಯ ಕೆಳಭಾಗದಲ್ಲಿ ಕೆಲವು ಆಕಾರಗಳು ಗೊತ್ತಾಗಿದೆ ಅನ್ನುವಂಥದ್ದು. ಹಾಗಾಗಿ ಎಲ್ಲೆಲ್ಲ ಡೌಟ್ ಇದೆ ಅಲ್ಲಿ ಮೊದಲು ಆಗಿದ್ದಾರೆ. ಯಾವುದಾದ್ರೂ ಅಂದ್ರೆ ರೌಂಡ್ ಶೇಪ್, ಕಡ್ಡಿ ತರದ ಶೇಪ್ಗಳು ಈಗಾಗಲೇ ದಾಖಲಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಈಗ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಸುಮಾರು 4 ಅಡಿಯವರೆಗೂ ಕೂಡ ಡೀಪ್ ಹೋಗ್ಬಹುದು ಅನ್ನುವಂಥದ್ದು. ಯಾಕಂದ್ರೆ ಆತ ಹೇಳಿದಾಗೆ 20 ಅಡಿ ಹೋದ್ರೆ ಬಹಳಷ್ಟು ಡೇಂಜರಸ್, ಯಾಕಂದ್ರೆ ಪಕ್ಕದಲ್ಲೇ ನದಿ ಹರಿತಾ ಇದೆ. ಹಾಗಾಗಿ 4ರಿಂದ 6 ಅಡಿಯವರೆಗೂ ಹೋಗ್ಬಹುದು ಅನ್ನುವಂಥ ಮಾಹಿತಿಗಳನ್ನ ಹೇಳಲಾಗ್ತಾ ಇದೆ. ಯಾಕಂದ್ರೆ ಕೇವಲ ಸ್ಕ್ಯಾನ್ ಮಾಡಿ ಅಲ್ಲಿಂದ ಈ ತಂಡ ತೆರಳಿದ್ರೆ ಈ ಒಂದು ಆರೋಪ ಹಾಗೇ ಉಳ್ಕೊಳ್ತದೆ. ಅಲ್ಲಿ ಡಿಗ್ಗಿಂಗ್ ಮಾಡಬೇಕಾಗಿತ್ತು, ಅಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು. ಹಾಗಾಗಿ ಮೇಲ್ನೋಟದ ಪ್ರಕಾರ ಅಲ್ಲಿ ಡಿಗ್ಗಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ 20 ಫೀಟ್ನ ತನಕ ಹೋಗೋದು ಬಹಳಷ್ಟು ಕಷ್ಟ ಸಾಧ್ಯ ಅನ್ನುವಂಥದ್ದು. ಇದರ ಜೊತೆಗೆ SITಯ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರು ಈಗಾಗಲೇ ಕಚೇರಿಗೆ ಆಗಮಿಸಿದ್ದಾರೆ, ಪೇಪರ್ ವರ್ಕ್ ಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇದೆ, ಷಡ್ಯಂತ್ರ ಇದೆ ಹಿನ್ನೆಲೆಯಂಥದ್ದು. ಹಾಗಾಗಿ ಈ ಪ್ರಶ್ನೆ ಸದನದಲ್ಲೂ ಕೂಡ ಚರ್ಚೆ ಆಗ್ತಾ ಇರೋದ್ರಿಂದ ಈ ಒಂದು ವರದಿಯನ್ನ, ಮಧ್ಯಂತರ ವರದಿಯನ್ನಾದ್ರೂ ಸಲ್ಲಿಸಬೇಕು ಅನ್ನುವಂತ ಒಂದು ಒತ್ತಡದಲ್ಲಿ ಇದ್ದ ಹಾಗಿದೆ. ಹಾಗಾಗಿ ಇದು ಜಿಲ್ಲೆಗೆ 5ನೇ ಬಾರಿಗೆ ಭೇಟಿ ಮಾಡ್ತಾ ಇರುವಂತದ್ದು. ಈ ಕೇಸ್ ಕೊಟ್ಟು 15 ದಿವಸ ಆಯಿತು SIT ರಚನೆಯಾಗಿ. ಈ 15 ದಿವಸಗಳಲ್ಲಿ ಬೆಂಗಳೂರಿಂದ 5 ಸಾರಿ ಬಂದಿದ್ದಾರೆ ಅಂದ್ರೆ ಬಹಳ ಮಹತ್ವವನ್ನು ಪಡೆದಿರುವಂತಹ ಕೇಸ್ ಇದು. ಹಾಗಾಗಿ ಮಧ್ಯಂತರ ವರದಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸದನದಲ್ಲಿ ಕೇಳಿರುವಂತಹ ಪ್ರಶ್ನೆಗೆ ಸದನದಲ್ಲೇ ಉತ್ತರ ಕೊಡಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಮಧ್ಯಂತರ ವರದಿ ಈಗ ಸಿದ್ಧ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ ಅರುಣ್. ಸೊ ಈಗೆಲ್ಲವೂ ಕೂಡ ಒಂದ್ ಕಡೆಗೆ ಬೆಳವಣಿಗೆ ಆಗ್ತಾ ಇದೆ, ಗುಂಡಿ ತೋಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ಪಾಟ್ ನಂಬರ್ 13ರಲ್ಲಿ.